ಸರಿಯಾಗಿತ್ತು ಮೂವಿ. ಸೂಪರ್, ವೆರಿ ನೈಸ್ ಮೂವಿ. ಮೋಸ್ಟ್ ಪ್ರಾಬ್ಲಿ 2 ಅಲ್ಲ 3 ಸತಿ ಬಂದು ನೋಡ್ಬೋದು ಅನಿಸುತ್ತೆ. ನಮಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ಕಾಂತಾರ ಫಸ್ಟ್ಗಿಂತ ಕಾಂತಾರ ಪಾರ್ಟ್ 1 ಇದೆಯಲ್ಲ, ಸೂಪರ್ ಆಗಿದೆ. ತುಂಬ ಹೈ ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಇದ್ದಾರೆ ರಿಷಬ್ ಅವರು. ನೆಕ್ಸ್ಟ್ ಕಾಂತಾರ 2 ಭಾರಿ ಒಳ್ಳೆಯದಿತ್ತು. ಚೆನ್ನಾಗಿತ್ತು ಸರ್, ನೋಡ್ಬೋದು ಎಲ್ಲರೂ. ಚೆನ್ನಾಗಿತ್ತಾ? ಎಲ್ಲ ಚೆನ್ನಾಗಿ. ಸರ್ ಯಾವ ಥರ ಇತ್ತು ಮೂವಿ? ಚೆನ್ನಾಗಿದೆ, ಸರ್ ಯಾವ ಥರ ಇತ್ತು? ಸೂಪರ್ ಇತ್ತು, ಒಳ್ಳೆ ಇತ್ತು, ಒಳ್ಳೆ, ತುಂಬ ಒಳ್ಳೆ. ಮೇಡಮ್ ಯಾವ ಥರ ಇತ್ತು ಕಾಂತಾರ? Very good. Let's get the Oscars. ಕಾರ್ತಿಕ್ ಎರಡೇತೀನಿ. ಮೂವಿ ಯಾವ ಥರ ಇತ್ತು? Movie super. ಫಸ್ಟ್ ಹಾಫ್ ಚೆನ್ನಾಗಿತ್ತಾ? Best. ಸರ್ ಮೂವಿ ಆಗಿತ್ತು. ವಂಡರ್ಫುಲ್ ಮೂವಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಂದು ನೋಡಿಬಿಡಿ, ತುಂಬ ಚೆನ್ನಾಗಿದೆ ಮೂವಿ. ಕಾಂತಾರ 1ಗೂ 2ಗೂ ಅದರಿಂದ ಇದು ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡು ದಯವಿಟ್ಟು ಅಂದ್ಕೊಳ್ಬೇಡಿ. ವೆರಿ ನೈಸ್ ಮೂವಿ. ಮೋಸ್ಟ್ ಪ್ರಾಬ್ಲಿ 2 ಅಲ್ಲ 3 ಸತಿ ಬಂದು ನೋಡ್ಬೋದು ಅನಿಸುತ್ತೆ. ಗುಡ್ ಜಾಬ್ ಡನ್. ಥ್ಯಾಂಕ್ಸ್ ಟು ರಿಷಬ್ ಶೆಟ್ಟಿ ಫಾರ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಆರ್ ಓನ್ಲಿ ಡೈರೆಕ್ಷನ್ ಫಾರ್ ದಿಸ್ ಕೈಂಡ್ ಆಫ್ ಮೂವೀಸ್. ಥ್ಯಾಂಕ್ ಯು ಸೋ ಮಚ್. ಇದು ಡಿವೈನ್ ಹಿಸ್ಟೋರಿಕಲ್ ಮೂವಿ ಸೂಪರ್ ಆಗಿದೆ. ಮತ್ತು ಕಾಂತಾರ 2 ವರ್ಷದ ಹಿಂದೆ ಬಂದಿರೋ ಕಾಂತಾರಕ್ಕೂ ಇವಾಗ ಬಂದಿರೋ ಕಾಂತಾರಕ್ಕೂ ಕಂಪ್ಯಾರಿಸನ್ ಮಾಡಬಾರ್ದು. ಅದು ಪ್ಯೂರ್ಲಿ ಭಕ್ತಿ ಆಚರಣೆ ಸಂಸ್ಕೃತಿ ಮೂಲಕವಾಗಿ ಬಂದಿರುವಂಥ ಮೂವಿ. ಒಳ್ಳೆಯದಿತ್ತು, ಒಳ್ಳೆ ತುಂಬ ಫಸ್ಟ್ ಚಾಪ್ಟರ್ಗೆ ಇದಕ್ಕೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇತ್ತಾ? ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇತ್ತು, ಮೀಟ್ ಆಗಿತ್ತು, ನಮಗೆ ಇಷ್ಟ ಆಯಿತು. ಥ್ಯಾಂಕ್ ಯು. ನಮ್ಮ ಅನ್ಸುತ್ತೆ ಮೂವಿ ಶೋಕಿತ್ತು, ಭಾರಿ ಶೋಕಿತ್ತು. ತುಂಬ ಚೆನ್ನಾಗಿತ್ತು, ಇನ್ನೊಂದು ಸಲ ಬರಬೇಕು. ಸರಿಯಾಗಿತ್ತು ಸರ್. ಒಳ್ಳೆಯಿತ್ತು ಮೂವಿ, ಒಳ್ಳೆಯಿತ್ತು. ಮತ್ತು ಇಡೀ ಕಲ್ಚರನ್ನು ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ನುಡಿಕಟ್ಟಿರ್ಬೋದು ಅಥವಾ ಜಾನಪದ ಕಲೆ ಇರ್ಬೋದು, ನಮ್ಮದೇನು ಆಚರಣೆಗಳಿತ್ತು ಮೊದಲಿನಿಂದ. ಹೌದು, ಇಡೀ ನಮ್ಮ ಈ ಮೊದಲಿನ ಆಚರಣೆಗಳಲ್ಲಿ ಏನಿತ್ತು, ಹಳ್ಳಿಯ ಜನರದ್ದವರ ವಾತಾವರಣದಲ್ಲಿ ಏನಿತ್ತು, ನುಡಿಕಟ್ಟಿರ್ಬೋದು ಅಥವಾ ಜಾನಪದ ಕಲೆ ಇರ್ಬೋದು, ಅದನ್ನೆಲ್ಲ ಹಿಡಿದಿಟ್ಟುವಂಥ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ನ್ಯಾಚುರಲ್ ಆಗಿ ಅದನ್ನು ತಂದಿದ್ದಾರೆ. ಮೊದಲಿನ ಕಾಂತಾರಕ್ಕೆ ಇದಕ್ಕೆ ಏನಾದರೂ ಲಿಂಕ್ ಇತ್ತಾ? ಮೊದಲಿನ ಕಾಂತಾರದಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರಲ್ಲಿ ಸ್ವಲ್ಪ ಗ್ರಾಫಿಕ್ಸ್ ಜಾಸ್ತಿ ಇತ್ತು. ಇಟ್ಕೊಂಡೇ ಬಂದಿದ್ದಾರೆ ಸರ್ ಮೂವಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬಂದದ್ದು. ಆದರೆ ಮೊದಲಿದ್ದು ಮತ್ತು ಒಳ್ಳೆ ಇತ್ತು. ಲಾಸ್ಟಿನ ಆ ಒಂದು ಸೀಕ್ವೆನ್ಸ್ ಇತ್ತಲ್ಲ, ಲಾಸ್ಟ್ ಆ ಕ್ಲೈಮ್ಯಾಕ್ಸ್ ಅನ್ನುವಂಥದ್ದು ಭಾರಿ ಒಳ್ಳೆ ಇತ್ತು. ಬಟ್ ಇದರಲ್ಲಿ ಆ ಎಂಟ್ರಿನ ಒಂದು 2-3 ಸಲ ಬಂತು. ಬಟ್ ಆದರೂ ಸಹ ಒಳ್ಳೆ ರೀತಿಯಲ್ಲಿ ಎಲ್ಲದನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಆ ಕಲ್ಚರ್ ಬೇಕಿತ್ತು, ಆ ಕಲ್ಚರನ್ನಲ್ಲಿ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಥ್ಯಾಂಕ್ ಯು. ಒಳ್ಳೆಯದಿದೆ, ಚೆನ್ನಾಗಿದೆ. ಸೂಪರ್ ಮೂವಿ ಸೂಪರ್ ಆಗಿದೆ. ಕಾಂತಾರ ಫಸ್ಟ್ಗಿಂತ ಕಾಂತಾರ ಪಾರ್ಟ್ 1 ಇದೆಯಲ್ಲ, ಸೂಪರ್ ಆಗಿದೆ. ಲಾಸ್ಟ್ ಒಂದು ಟ್ವಿಸ್ಟ್ ಇದೆ, ಎಲ್ಲರೂ ಬಂದು ಮೂವಿ ನೋಡಿ. ಸೆಕೆಂಡ್ ಪಾರ್ಟ್ ವೆಯ್ಟಿಂಗ್ ಹಾಗೆ. ಓಕೆ, ಸರಿಯಾಗಿತ್ತು ಸರ್. ವಂಡರ್ಫುಲ್, ನೆಕ್ಸ್ಟ್ ಲೆವೆಲ್, ಡೆಫಿನೆಟ್ಲಿ ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ರಾಕ್. ಥ್ಯಾಂಕ್ ಯು. ತುಂಬ ಹೈ ಬೆಂಚ್ ಮಾರ್ಕ್ ಸೆಟ್ ಮಾಡ್ತಾ ಇದ್ದಾರೆ ರಿಷಬ್ ಅವರು. ನೆಕ್ಸ್ಟ್ ಮೂವಿಲಿ ಏನು ಮಾಡ್ತಿರೋ ಅನ್ನೋ ಕುತೂಹಲ ಇದೆ ಇವಾಗ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಎವ್ರಿ ಒನ್ ಡೂ ವಾಚ್ ಇಟ್. ಸರಿಯಾಗಿತ್ತು ಸರ್. ಇಲ್ಲ ಸರ್, ತುಳುನಾಡು ಸಂಸ್ಕೃತಿಯನ್ನು ಸ್ವಲ್ಪ ಹೈಜಾಕ್ ಮಾಡಿ ತೋರಿಸಿದ್ದಾರೆ. ರಿಷಬ್ ಶೆಟ್ಟಿದು ಸ್ವಲ್ಪ ಇದೆಲ್ಲ ಒಳ್ಳೆ ಇದಾಗಿದೆ. ಒಳ್ಳೆಯದು. ಸರಿಯಾಗಿತ್ತು ಸರ್. ಇಟ್ಸ್ ಗುಡ್. ಹೇಗಿತ್ತು ಮೂವಿ? ಕಾಂತಾರ 2 ಭಾರಿ ಒಳ್ಳೆಯದಿತ್ತು. ಇನ್ನು ಕಾಂತಾರ 3 ಬರಲಿ, ಆಗ ನೋಡುವ ಹೇಗೆ. ಇದು ಚೆನ್ನಾಗಿತ್ತಾ? ಅದಕ್ಕಿಂತ ಇದೊಂದು ಡಿಫ್ರೆಂಟ್ ಆಗಿತ್ತು, ಒಳ್ಳೆಯದಾಗಿತ್ತು. ಎಲ್ಲ ಕೊನೆ ತನಕ ಸಹ ಒಂದು ನೋಡುವ ಪಿಕ್ಚರ್ ಒಂದು ಒಳ್ಳೆಯದು ನಮ್ಮ ಕರಾವಳಿ. ಸರಿಯಾಗಿತ್ತು ಸರ್. ಚೆನ್ನಾಗಿದೆ. ಸರ್ ಯಾವ ಥರ ಇತ್ತು? ಹೇಗಿತ್ತು ಮೂವಿ? ಸರ್ ಮೂವಿ ಹೇಗಿತ್ತು? ಒಳ್ಳೆ ಇದೆ, ಡೈರೆಕ್ಷನ್ ಎಲ್ಲ ಒಳ್ಳೆ ಆಗಿದೆ. ಫಸ್ಟಿಗೆ ಮೂವಿಗಿಂತ ಇದಕ್ಕೆ ಫಸ್ಟಿಗೆ ಕಂಪೇರ್ ಮಾಡಿದರೆ ಒಳ್ಳೆ ಇದೆ, ಒಳ್ಳೆ ಮಾಡಿದೆ. ಸರಿಯಾಗಿತ್ತು ಮೂವಿ. ಸೂಪರ್, 100ಕ್ಕೆ 100 ಮಾರ್ಕ್ಸ್, ಎಲ್ಲಿ ಕೂಡ ಮೈನಸ್ ಇಲ್ಲ. ಇಷ್ಟು ವರ್ಷ ಕಾದಿದ್ದಕ್ಕೆ ಒಳ್ಳೆ ಸಿನಿಮಾ. ಮಂಗಳೂರಿನ ಒಂದು ಕರಾವಳಿಯ ಮಣ್ಣಿನ ಒಂದು ಗತ್ತು ಏನಿದೆ, ಶಕ್ತಿ ಏನಿದೆ,
ಅದು ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನು ಕೂಡ ಇಡೀ ಸಿನಿಮಾದಲ್ಲಿ ತೋರಿಸುವಂಥ ಕೆಲಸವನ್ನು ರಿಷಬ್ ಶೆಟ್ಟಿ ಮಾಡಿದ್ದಾರೆ. ಅದ್ಭುತ. ಅಭಿನಯದ ಮಟ್ಟಿಗೆ ಮಾತಾಡಲಿಕ್ಕೆ ಇಲ್ಲ. ಕಲೆ, ಸಾಹಿತ್ಯ, ಹಾಡು, ನೃತ್ಯ ಟು ಝೆಡ್ ಎಲ್ಲವನ್ನು ಕವರ್ ಮಾಡಿದ್ದಾರೆ. 100 ಮಾರ್ಕ್ಸ್ ಕೊಡ್ಬೋದು. ಸೂಪರ್ ಆದ ಒಂದು ಕಾಂತಾರ ಸಿನಿಮಾ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ರಿಷಬ್ ಶೆಟ್ಟಿ ಸರ್ಗೆ. ಹೌ ಐ ಲೈಕ್ ಇಟ್ ದ ಸಿನಿಮಾ.